ವೀಕ್ಷಕರೇ, ಅದು 2023 ಮೇ 3ನೇ ತಾರೀಕು. ಸ್ಥಳ ಮಣಿಪುರ. ಇಲ್ಲಿಯ ಮೈಟೈ ಎಂಬ ಜನಾಂಗದವರಿಗೆ ಒಂದು ವಾಟ್ಸ್ಆಪ್ ಸಂದೇಶ ಬರುತ್ತೆ. ಇಲ್ಲೆಲ್ಲ ಇವ್ರ ಜನಸಂಖ್ಯೆ ತುಂಬಾನೇ ಜಾಸ್ತಿ. ಇವರೆಲ್ಲರ ವಾಟ್ಸ್ಆಪ್ಗೆ ಒಂದು ವಿಡಿಯೋ ಶೇರ್ ಆಗುತ್ತೆ. ಅದನ್ನ ನೋಡಿದವರೇ ಅವರೆಲ್ಲ ಶಾಕ್ ಆಗ್ತಾರೆ. ಅನೇಕರು ಅದರಿಂದ ವಿಚಲಿತರಾಗ್ತಾರೆ. ಈ ಜನಾಂಗದ ಯುವಕರು ಆ ಒಂದು ವಿಡಿಯೋವನ್ನ ಇತರರಿಗೂ ಕೂಡ ಶೇರ್ ಮಾಡ್ತಾರೆ. ಈ ಒಂದು ವಿಡಿಯೋವನ್ನ ನೋಡಿದವರೆಲ್ಲ ತುಂಬಾ ಕೋಪದಲ್ಲಿದ್ರು. ಸಂಜೆ ಹೊತ್ತಿಗೆ ಈ ಒಂದು ವಿಡಿಯೋವನ್ನ ಈ ಜನಾಂಗದ ಎಲ್ಲರೂ ಕೂಡ ಬಹುತೇಕರು ನೋಡಿದ್ರು. ನಂತರ ಈ ಜನಾಂಗದ ಒಂದಷ್ಟು ಯುವಕರು ಕೋಪೋದ್ರಿಕ್ತರಾಗಿ ತಮ್ಮ ಕಮ್ಯುನಿಟಿಯ ಪ್ರತಿಯೊಬ್ಬರನ್ನು ಕೂಡ ಕಲೆ ಹಾಕೊಂಡು ಸರಳವಾಗಿ ಹೇಳಬೇಕು ಅಂದ್ರೆ ಅವರು ತಮ್ಮ ಕಾಲೋನಿಯ 15 ವರ್ಷದ ಮಕ್ಕಳನ್ನು ಕೂಡ ಬಿಡದೆ ಗುಂಪನ್ನು ಗೂಡಿಸಿಕೊಂಡು ಮಾರನೇ ದಿನ ಅಂದ್ರೆ ಮೇ 4ನೇ ತಾರೀಕು ಕೈಗೆ ಸಿಕ್ಕಂತ ಆಯುಧಗಳನ್ನ ಹಿಡಿದುಕೊಂಡು ಪಕ್ಕದ ಹಳ್ಳಿಯಲ್ಲಿ ಇದ್ದಂತ ಕುಕ್ಕಿ ಎಂಬ ಬೇರೊಂದು ಕಮ್ಯುನಿಟಿಯ ಜನರ ಮೇಲೆ ಏಕಾಏಕಿ ದಾಳಿ ಮಾಡ್ತಾರೆ. ಈ ಕುಕ್ಕಿ ಜನಾಂಗ ವಾಸ ಇದ್ದಂತ ಸ್ಥಳಕ್ಕೆ ಬಂದಂತ ಅವರೆಲ್ಲರೂ ಕೂಡ ಸ್ವಲ್ಪ ಕೂಡ ಯೋಚನೆ ಮಾಡದೆ ಅಲ್ಲಿದ್ದವರ ಮನೆಗಳು ಹಾಗೂ ಗುಡಿಸಲುಗಳಿಗೆಲ್ಲ ಬೆಂಕಿ ಹಚ್ಚೋದಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಹೊತ್ತಿಗೆ ಅಲ್ಲೊಂದು ಮಹಾ ದೊಂಬಿನೇ ಶುರುವಾಗುತ್ತೆ. ಈ ಎರಡು ಜನಾಂಗದವರು ಸೇರಿ ಪರಸ್ಪರ ಒಬ್ಬರನ್ನೊಬ್ರು ಹೊಡೆದಾಡ್ಕೊಂಡು ಪರಸ್ಪರರ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಅಲ್ಲಿರುವಂತ ಹೆಂಗಸರು, ಮಕ್ಕಳು ಹೀಗೆ ಯಾರನ್ನು ಕೂಡ ಬಿಡದೆ ಎಲ್ಲರನ್ನೂ ಕೂಡ ಚಿತ್ರವಧೆ ಮಾಡ್ತಾ ಸಾಕ್ತಾರೆ. ಈ ಒಂದು ಗಲಾಟೆ ನಡುವೆ ಕುಕ್ಕಿ ಜನಾಂಗದ ಎಷ್ಟೋ ಮಕ್ಕಳಿಗೆ ಅಲ್ಲೇ ನಡೀತಾ ಇದೆ, ಇವರೆಲ್ಲ ಯಾಕೆ ನಮ್ಮ ಮೇಲೆ ಹಲ್ಲೆ ಮಾಡ್ತಿದ್ದಾರೆ ಅಂತ ಗೊತ್ತಾಗೋದೇ ಇಲ್ಲ. ಈ ಮಧ್ಯೆ ಅಲ್ಲೊಂದು ಕುಟುಂಬ ಈ ಒಂದು ಘರ್ಷಣೆಯಿಂದ ದಾಟಿ ಪಕ್ಕದಲ್ಲಿದ್ದಂತ ಕಾಡಿಗೆ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ. ಆದ್ರೆ ಇವರು ಎಸ್ಕೇಪ್ ಆಗೋದನ್ನ ಹಲ್ಲೆ ಮಾಡೋದಕ್ಕೆ ಬಂದಿದಂತ ಗುಂಪೊಂದು ಗಮನಿಸುತ್ತೆ. ಆ ಒಂದು ಕಾಡನ್ನ ದಾಟಿ ಹೋದ್ರೆ ಮುಂದೆ ಒಂದು ಪೊಲೀಸ್ ಸ್ಟೇಷನ್ ಸಿಗುತ್ತೆ. ಆ ಕುಟುಂಬದವರು ಅಲ್ಲಿ ಹೋಗಿ ಕಂಪ್ಲೇಂಟ್ ಏನಾದ್ರೂ ಕೊಟ್ರೆ ಕಷ್ಟ ಅಂತ ತಕ್ಷಣ ಅವರನ್ನ ಸುತ್ತುವರೆದು ಅವರನ್ನ ಅಲ್ಲೇ ಅಡ್ಡಗಟ್ಟಿ ಅವರನ್ನ ಹೊಡೆಯೋದಕ್ಕೆ ಶುರು ಮಾಡಿದಾಗ ಆ ಕುಟುಂಬದ ಯಜಮಾನ ತನ್ನ ಪರಿವಾರದ ರಕ್ಷಣೆಗೆ ನಿಲ್ತಾನೆ. ಅವನು ಆ ಒಂದು ಗುಂಪನ್ನ ಎದುರಿಸ್ತಿದ್ದಾಗ ಆ ಗುಂಪಿನ ಜನ ಜಾಸ್ತಿ ಇರೋದ್ರಿಂದ ಅವರೆಲ್ಲ ಅವನಿಗೆ ಚೆನ್ನಾಗಿ ಹೊಡೆದು ಅವನನ್ನ ಕೊಂದು ಹಾಕ್ತಾರೆ. ಅವನು ಅಲ್ಲಿ ಅವ್ರ ಜೊತೆ ಫೈಟ್ ಮಾಡುವಾಗ ಅವನ ಕುಟುಂಬ ಅಲ್ಲಿಂದ ಎಸ್ಕೇಪ್ ಆಗುತ್ತೆ. ಹಲ್ಲೆಯನ್ನ ಮಾಡ್ತಿದ್ದಂತ ಗುಂಪು ಕೂಡ ಅವರನ್ನ ಹಿಂಬಾಲಿಸಿಕೊಂಡು ಹೋಗುತ್ತೆ. ಆದ್ರೆ ಅಷ್ಟರಲ್ಲಿ ತಪ್ಪಿಸ್ಕೊಂಡು ಹೋದಂತ ಕುಟುಂಬದವರು ಅಲ್ಲಿಯ ಪೊಲೀಸ್ ಕೈಗೆ ಸಿಕ್ಕಿದ್ರು. ಪೊಲೀಸರು ಅವರನ್ನ ರಕ್ಷಣೆ ಮಾಡ್ತಾರೆ. ಪೊಲೀಸರು ತನ್ನ ಗಾಡಿಯಲ್ಲಿ ಅವರನ್ನ ಕೂರಿಸಿಕೊಂಡು ಸುರಕ್ಷಿತ ಸ್ಥಳಕ್ಕೆ ಕರೆದುಕೊಂಡು ಹೋಗುವಾಗ ಈ ಮೈಟೈ ಗುಂಪಿನವರು ಆ ಒಂದು ಗಾಡಿಯನ್ನು ಕೂಡ ಅಡ್ಡಗಟ್ಟಿ ಪೊಲೀಸರಿಗೇನೆ ಧಮಕಿ ಹಾಕ್ತಾರೆ. ಆ ಗುಂಪಿನ ಜನ ಜಾಸ್ತಿ ಇರೋದ್ರಿಂದ ಕಡಿಮೆ ಸಂಖ್ಯೆಯಲ್ಲಿದ್ದಂತ ಪೊಲೀಸರೇ ಅವರಿಗೆ ಹೆದರಿ ಆ ಪರಿವಾರದವರ ತಂದೆಯ ಶವವನ್ನ ಅಲ್ಲೇ ಬಿಟ್ಟು ತಮ್ಮ ಪಾಡಿಗೆ ತಾವು ಓಡ್ ಹೋಗ್ತಾರೆ. ಯಾವಾಗ ಪೊಲೀಸರೇ ಅಸಹಾಯಕರಾಗಿ ಈ ಕುಟುಂಬದವರನ್ನ ಬಿಟ್ಟು ಹೋಗ್ತಾರೋ ಆಗ ಗುಂಪಿನವರು ಇವರ ಬಳಿ ಬಂದು ತಮ್ಮ ದೌರ್ಜನ್ಯವನ್ನ ಮುಂದುವರಿಸ್ತಾರೆ. ಅಲ್ಲಿ ಒಬ್ಬ ಮಹಿಳೆ ಹಾಗೂ ಯುವತಿ ಇದ್ರು. ಈ ಗುಂಪಿನವರು ಒಂಟಿಯಾಗಿರೋದನ್ನ ಗಮನಿಸಿ ಅವ್ರ ಜೊತೆ ಇವರು ಅಸಭ್ಯವಾಗಿ ವರ್ತಿಸೋದಕ್ಕೆ ಶುರು ಮಾಡ್ತಾರೆ. ಆಗ ಆ ಕುಟುಂಬದ 19 ವರ್ಷ ವಯಸ್ಸಿನ ಯುವಕನೊಬ್ಬ ತನ್ನ ಅಕ್ಕ ಹಾಗೂ ತಾಯಿಯ ಪರವಾಗಿ ಹೋರಾಟವನ್ನ ನಡೆಸ್ತಾನೆ. ಆದ್ರೆ ಆ ಗುಂಪಿನವ್ರ ಬಳಿ ಪಿಸ್ತೂಲ್ಗಳಿದ್ವು. ಆ ಯುವಕನಿಗೆ ಅವರೆಲ್ಲ ಯಾವುದೇ ದಾಕ್ಷಿಣ್ಯವನ್ನ ತೋರದೆ ಅದರಿಂದ ಶೂಟ್ ಮಾಡಿ ಸಾಯಿಸ್ತಾರೆ. ಈಗ ಯುವತಿ ಹಾಗೂ ಆ ಮಹಿಳೆ ಒಬ್ಬಂಟಿ ಆಗ್ತಾರೆ. ಉದ್ರಿಕ್ತ ಗುಂಪು ಆ ಇಬ್ರು ಮಹಿಳೆಯರ ಬಟ್ಟೆಗಳನ್ನ ಬಿಚ್ಚಿ ಅತ್ಯಂತ ಅಮಾನುಷವಾಗಿ ಅವ್ರ ಜೊತೆ ವರ್ತಿಸುತ್ತೆ. ದಾರಿ ಉದ್ದಕ್ಕೂ ಕೂಡ ಆ ಉದ್ರಿಕ್ತ ಗುಂಪು ಆ ಮಹಿಳೆಯರನ್ನ ವ್ಯವಸ್ಥೆಗೊಳಿಸಿ ನಡೆಸ್ಕೊಂಡೇ ಕರ್ಕೊಂಡು ಬರ್ತಾರೆ. ಬರುವಾಗ ಆ ಮಹಿಳೆಯರ ಖಾಸಗಿ ಅಂಗಗಳ ಮೇಲೆಲ್ಲ ಕೈಯನ್ನ ಆಡಿಸ್ತಾ ಅಸಹ್ಯವಾಗುವಷ್ಟು ಭೀಕರವಾಗಿ ಕ್ರೂರವಾಗಿ ಅವ್ರ ಜೊತೆ ನಡೆದುಕೊಳ್ತಾರೆ. ಇದನ್ನ ಅಲ್ಲಿದ್ದಂತ ಕೆಲವರು ವಿಡಿಯೋ ಚಿತ್ರೀಕರಣ ಕೂಡ ಮಾಡಿಕೊಳ್ತಾರೆ. ಈ ಇಬ್ರು ಮಹಿಳೆಯರನ್ನ ನಗ್ನ ಮಾಡಿ ರಸ್ತೆಯ ಉದ್ದಕ್ಕೂ ಅಷ್ಟು ಅಮಾನವೀಯವಾಗಿ ನಡೆಸಿಕೊಂಡು ಅದನ್ನ ವಿಡಿಯೋ ಚಿತ್ರೀಕರಣ ಮಾಡಿದ್ದು ಅಂತರ್ಜಾಲದ ತುಂಬಾ ವೈರಲ್ ಕೂಡ ಆಯಿತು. ಮಣಿಪುರ ರಾಜ್ಯದ ಈ ವೈರಲ್ ಆದಂತ ವಿಡಿಯೋನೇ ಕಳೆದ 2 ವರ್ಷಗಳ ಹಿಂದೆ ದೇಶಾದ್ಯಂತ ತೀವ್ರ ಸಂಚಲನ ಸೃಷ್ಟಿ ಮಾಡಿದ್ದು. ಈ ಒಂದು ವಿಡಿಯೋ ನಿಮ್ಮ ಮೊಬೈಲ್ ನಲ್ಲೂ ಕೂಡ ಬಂದಿರಬಹುದು. ಆಗ ನೀವು ಇದಕ್ಕೆ ರಿಯಾಕ್ಟ್ ಮಾಡಿರ್ತೀರಾ. 2 ವರ್ಷಗಳ ಕೆಳಗೆ ಇದು ಬಹಳ ದೊಡ್ಡ ಸುದ್ದಿಯಾಗಿತ್ತು. ಭಾರತದಂತಹ ಸಂಪ್ರದಾಯಬದ್ಧ ದೇಶದಲ್ಲಿ ಇನ್ನೂ ಕೂಡ ಸ್ತ್ರೀಯರಿಗೆ ಇಂಥ ಒಂದು ಪ್ರತಿಕೂಲ ವಾತಾವರಣ ಇರುವ ಬಗ್ಗೆ ದೇಶದ ಲಕ್ಷಾಂತರ ಜನ ತಲೆ ತಗ್ಗಿಸುವಂತ ಪರಿಸ್ಥಿತಿ ಈ ಒಂದು ಘಟನೆಯಿಂದ ಸೃಷ್ಟಿಯಾಗಿತ್ತು. ವೀಕ್ಷಕರೇ, ಈ ಒಂದು ಅವಾಂತರ ಶುರುವಾಗೋದಕ್ಕೆ ಕಾರಣ ಏನು? ಈ ಒಂದು ಘಟನೆಗೆ ಕುಮ್ಮಕ್ಕನ್ನ ಕೊಟ್ಟವರು ಯಾರು? ಈ 2 ಗುಂಪುಗಳ ನಡುವೆ ಈ ರೀತಿಯ ಗುಂಪು ಘರ್ಷಣೆ ಹೊತ್ಕೊಂಡಿದ್ದಾದ್ರೂ ಹೇಗೆ? 2 ವರ್ಷಗಳ ಕೆಳಗೆ ಇಡೀ ಮಣಿಪುರವನ್ನೇ ತಲ್ಲಣ ಮಾಡದಂತ ಹಾಗೂ ದೇಶದಲ್ಲಿ ಅತ್ಯಂತ ದೊಡ್ಡ ಚರ್ಚೆ ಎಬ್ಬಿಸಿದಂತ ಈ ಒಂದು ದೊಂಬಿಯ ಘಟನೆ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸವಿವರವಾಗಿ ತಿಳಿದು ಹೋಗೋಣ ಬನ್ನಿ ವೀಕ್ಷಕರೇ. ಅವತ್ತು ಅವರ ಮೊಬೈಲ್ಗೆ ಬಂದಿದ್ದಂತ ಆ ಒಂದು ವಿಡಿಯೋ ಇಡೀ ದಾಂಧಲೆಗೆ ಕಾರಣ ಆಗಿತ್ತು. ಅದು ನಿಜಾನ ಸುಳ್ಳ ಅಂತ ಚೆಕ್ ಮಾಡುವಷ್ಟು ಕೂಡ ವ್ಯವಧಾನ ಅವ್ರಿಗೆ ಇರಲಿಲ್ಲ. ಈ ಜನ ಒಬ್ರಿಗೊಬ್ರು ಅದನ್ನ ಶೇರ್ ಮಾಡಿ ಎಲ್ಲರನ್ನೂ ಕೂಡ ಗಲಾಟೆಗೆ ಪ್ರಚೋದನೆ ಮಾಡಿದ್ರು. ಅವತ್ತು ಅವರೆಲ್ಲರ ಮೊಬೈಲ್ಗಳಿಗೆ ಬಂದಿದ್ದಂತ ಆ ವಾಟ್ಸ್ಆಪ್ ವಿಡಿಯೋ ಯಾವುದು? ಅದರಲ್ಲಿ ಏನಿತ್ತು? ಯಾಕೆ ಎಲ್ಲರೂ ಅದನ್ನ ನೋಡಿದ ತಕ್ಷಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು? ಈ ಮೈಟೈ ಜನಾಂಗದವರು ಯಾಕೆ ಈ ಕುಕ್ಕಿ ಜನರ ಮೇಲೆ ಹಲ್ಲೆಯನ್ನ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಈ ಒಂದು ಗಲಾಟೆಯ ಮೂಲ ಏನು ಅಂತ ನಾವು ತಿಳಿದುಕೊಳ್ಬೇಕು. ಇದು ನಿನ್ನೆ ಮೊನ್ನೆ ಅಥವಾ ಇತ್ತೀಚೆಗೆ ಶುರುವಾದಂತ ಘರ್ಷಣೆ ಅಲ್ಲ. ಅಲ್ಲಿ ಆ 2 ಗುಂಪುಗಳ ನಡುವೆ ಅನೇಕ ದಶಕಗಳಿಂದ ವರ್ಷಗಳಿಂದ ಇರುವಂತ ದ್ವೇಷ ಇದು. ಇದರ ಇತಿಹಾಸವನ್ನ ಹುಡುಕ್ತಾ ಹೊರಟ್ರೆ ಅವತ್ತು ಯಾಕೆ ಗಲಾಟೆ ಆಯಿತು ಅನ್ನೋದರ ಹಿಂದಿನ ಕಾರಣ ನಿಮ್ಗೂ ಗೊತ್ತಾಗುತ್ತೆ. ಈ ಮಣಿಪುರ ಉತ್ತರ ಈಶಾನ್ಯದಲ್ಲಿ ಬರುವಂತ ಒಂದು ರಾಜ್ಯ. ಇದರ ರಾಜಧಾನಿ ಹೆಸರು ಇಂಪಾಲ. ಇದು ಮಣಿಪುರದಲ್ಲಿ ಇರುವಂತಹ ಅತ್ಯಂತ ಪ್ರಮುಖವಾದ ನಗರ. ನಮಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ಕೆಲವು ದಿನಗಳ ಬಳಿಕ ಅಷ್ಟೇ ಮಣಿಪುರ ಭಾರತಕ್ಕೆ ಸೇರ್ಕೊಳ್ಳುತ್ತೆ.
ಅವತ್ತಿಂದ ಇವತ್ತಿನವರೆಗೂ ಇದ್ದು ಕೂಡ ಇಲ್ದಂತಿರುವಂತಹ ರಾಜ್ಯಗಳ ಪೈಕಿ ಈ ಮಣಿಪುರದ ಹೆಸರು ಪ್ರಧಾನವಾದುದು. ಮೊದಲಿಂದಲೂ ಕೂಡ ಈ ಜನ ತಮಗೆ ಪ್ರತ್ಯೇಕ ದೇಶ ಅಥವಾ ರಾಷ್ಟ್ರ ಬೇಕು ಅಂತ ಹೋರಾಟವನ್ನ ನಡೆಸುತ್ತಿದ್ದಾರೆ. ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೂ ಸಾಕಷ್ಟು ಬೇಡಿಕೆ ಹಾಗೂ ಆಗ್ರಹಗಳನ್ನ ಮುಂದಿಟ್ಟಿದ್ದಾರೆ. ಈ ಮಣಿಪುರದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಟ್ರೈಬಲ್ ಕಮ್ಯುನಿಟಿ ಇದ್ದಾರೆ. ಈ ಜನರ ರೀತಿ ನೀತಿ, ಭಾಷೆ, ಪದ್ಧತಿ, ಆಚರಣೆ, ಸಂಸ್ಕೃತಿ, ಜನಜೀವನ, ಆಹಾರ ಕ್ರಮ ಇತ್ಯಾದಿಗಳೆಲ್ಲವೂ ಕೂಡ ಬೇರೆಯವರಿಗಿಂತ ತುಂಬಾ ಭಿನ್ನ. ಈ ರಾಜ್ಯದಲ್ಲಿ ಒಂದಲ್ಲ ಎರಡಲ್ಲ ಸುಮಾರು 34 ಬಗೆಯ ವಿವಿಧ ರೀತಿಯ ಟ್ರೈಬಲ್ ಪಂಗಡಗಳು ಇವೆ. ಅವುಗಳಲ್ಲಿ ಮೈಟಿ ಕೂಡ ಒಂದು. ಈ ಕುಕ್ಕಿ ಹಾಗೂ ಇತರ ಸಮುದಾಯಗಳು ಕೂಡ ಇದರಲ್ಲಿ ಇವೆ. ಆದರೆ ಎಲ್ಲರಿಗಿಂತ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿರೋದು ಈ ಮೈಟಿ ಸಮುದಾಯದ ಜನರೇ. ಇಲ್ಲಿಯ ಜನಸಂಖ್ಯೆಯ 60% ಜನ ಇವರೇ ಇದ್ದಾರೆ. ಉಳಿದ 40% ಅಲ್ಲಿ ಕುಕ್ಕಿ ಹಾಗೂ ಇತರ ಜನಾಂಗದವರು ಬರ್ತಾರೆ. ಈ ಕುಕ್ಕಿ ಜನಾಂಗದವರ ಸಂಖ್ಯೆ ಇದರಲ್ಲಿ 16% ಮಾತ್ರ ಇದೆ. ನೀವು ಮಣಿಪುರ್ಗೆ ಹೋಗಿದ್ರೆ ನಿಮಗೂ ಕೂಡ ಇದು ಗೊತ್ತಿರುತ್ತೆ. ಇದು ಹಸಿರು ಬೆಟ್ಟ ಶಿಖರ ಕಣಿವೆಗಳಿಂದ ಹಾಗೂ ಬಯಲುಗಳಿಂದ ಕೂಡಿದಂತ ರಾಜ್ಯ. ಇದರ ಬಯಲಿನಲ್ಲಿ ಅಂದ್ರೆ ಸಮತಟ್ಟಾದ ಜಾಗಗಳಲ್ಲಿ ಮೈಟಿ ಜನಾಂಗದ ಜನ ವಾಸ ಇದ್ದಾರೆ. ಉಳಿದಂತೆ ಬೆಟ್ಟ ಗುಡ್ಡಗಳ ಮೇಲೆ ಕುಕ್ಕಿ ಹಾಗೂ ಇತರ ಜನಾಂಗದ ಜನ ವಾಸ ಇದ್ದಾರೆ. ಜನಸಂಖ್ಯೆಯಲ್ಲಿ ಜಾಸ್ತಿ ಇರುವಂತಹ ಮೈಟಿ ಜನ ತಮ್ಮ ರೀತಿ ರಿವಾಜು, ಆಚರಣೆ, ಸಂಸ್ಕೃತಿ, ಸಂಪ್ರದಾಯ ಇವೆಲ್ಲವುಗಳನ್ನು ಕೂಡ ಕಡಿಮೆ ಸಂಖ್ಯೆಯಲ್ಲಿರುವಂತಹ ಉಳಿದ ಜನಾಂಗದವರ ಮೇಲೆ ಬಲವಂತದಿಂದ ಹೇರೋದಿಕ್ಕೆ ಮೊದಲಿಂದನೂ ಕೂಡ ಪ್ರಯತ್ನವನ್ನ ಪಡ್ತಾನೆ ಇದ್ದಾರೆ. ಆದ್ರೆ ಉಳಿದ ಜನಾಂಗದವರು ಈ ರೀತಿ ಬಲವಂತದ ಹೇರಿಕೆಯನ್ನ ಯಾವತ್ತೂ ಕೂಡ ಸ್ವೀಕರಿಸುವಂತ ಜನ ಅಲ್ಲ. ಮೆಜಾರಿಟಿ ಇರುವಂತಹ ಜನಾಂಗದ ರೀತಿ ನೀತಿಗಳನ್ನ ಮೈನಾರಿಟಿ ಗ್ರೂಪ್ಗಳು ರಿಜೆಕ್ಟ್ ಮಾಡ್ತಾರೆ. ಇದರಿಂದ ಅವ್ರಿಗೂ ಇವ್ರಿಗೂ ಬಹಳ ಕಾಲದಿಂದ ಕೂಡ ಮನಸ್ತಾಪ ಇದೆ. ನಮಗೂ ಕೂಡ ಬೇರೆಯವ್ರ ಹಾಗೆ ಎಲ್ಲಾ ವಿಧದ ಹಕ್ಕು ಸವಲತ್ತುಗಳು ಬೇಕು ಅಂತ ಮೈನಾರಿಟಿ ಜನ ತಮ್ಮ ST ಹಕ್ಕುಗಳಿಗಾಗಿ ಸರ್ಕಾರಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಇದೇನಾದ್ರೂ ಜಾರಿ ಆದ್ರೆ ಎಲ್ಲಾ ಹಕ್ಕುಗಳು ಕೂಡ ನಮ್ಗೆ ಸರಿಸಮಾನವಾಗಿ ಮೈನಾರಿಟಿಯವರೇ ತಗೊಂಡು ನಮ್ಗಿಂತ ಎಲ್ಲದರಲ್ಲೂ ಕೂಡ ಮುಂದೆ ಬಂದು ಬೆಳೀತಾರೆ. ಇದು ಯಾವುದೇ ಕಾರಣಕ್ಕೂ ಆಗ್ಬಾರ್ದು ಅನ್ನುವಂತ ಉದ್ದೇಶದಿಂದ ಈ ಒಂದು ಕಾಯ್ದೆಗೆ ಮೈಟಿ ಜನ ವಿರೋಧವನ್ನ ವ್ಯಕ್ತಪಡಿಸ್ತಿದ್ರು. ಆದ್ರೆ ಇಲ್ಲಿರುವಂತ ಮೈನಾರಿಟಿ ಜನರಿಗೆ ಉದ್ಯೋಗ, ವಸತಿ, ಶಿಕ್ಷಣ ಈ ರೀತಿಯ ಮೂಲಭೂತ ಸೌಕರ್ಯಗಳು ಕೂಡ ಸರಿಯಾಗಿ ಸಿಕ್ಕಿಲ್ಲ. ಈಗ ಈ ಮೆಜಾರಿಟಿ ಜನರು ತಮಗೂ ಕೂಡ ST ಹಕ್ಕುಗಳು ಬೇಕು ಅಂತ ಅವರು ಸರ್ಕಾರಕ್ಕೆ ಒಂದು ಬೇಡಿಕೆನ ಇಟ್ರೆ ಮೈನಾರಿಟಿ ಅವರಿಗೆ ಏನೇನು ಕೂಡ ಸಿಗೋದಿಲ್ಲ. ಇರುವಂತ ಹಕ್ಕುಗಳನ್ನ ಕಳೆದುಕೊಂಡು ಅವರು ಬೀದಿಗೆ ಬರಬೇಕಾಗುತ್ತೆ. ಈ ಬಗ್ಗೆ ಅಂದ್ರೆ ಇಲ್ಲಿ ಸರ್ಕಾರಿ ಸವಲತ್ತುಗಳನ್ನ ಪಡೆಯುವಂತ ಬಗ್ಗೆ ಈ ಎರಡು ಗುಂಪುಗಳ ನಡುವೆ ಮೊದಲಿಂದನೂ ಕೂಡ ವ್ಯಾಜ್ಯ ಇತ್ತು. ಇವರ ಈ ಅಹವಾಲು ಕೋರ್ಟ್ನಲ್ಲೂ ಕೂಡ ವಾದ ವಿವಾದದಲ್ಲಿ ಇತ್ತು. ಹೀಗಿರುವಾಗ 2 ವರ್ಷಗಳ ಹಿಂದೆ ಕೋರ್ಟ್ ಕೂಡ ಮೆಜಾರಿಟಿ ಜನರಿಗೂ ST ಹಕ್ಕುಗಳಲ್ಲಿ ಸಮಪಾಲಿದೆ ಅಂತ ಹೊಸ ತೀರ್ಪನ್ನ ಹೊರಡಿಸುತ್ತೆ. ಈ ಬಗ್ಗೆ ಗೊತ್ತಾದಂತ ಮೈನಾರಿಟಿ ಜನರು ತಮಗೆ ಅನ್ಯಾಯವಾಗುತ್ತೆ ಅಂತ ಸರ್ಕಾರದ ಕಾನೂನು ಹಾಗೂ ತೀರ್ಪಿನ ವಿರುದ್ಧ ಪ್ರೊಟೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಒಂದು ಘರ್ಷಣೆಯಲ್ಲಿ ಅವ್ರಿಗೂ ಇವ್ರಿಗೂ ತುಂಬಾ ಗಲಾಟೆ ನಡೆದು ಇದೊಂದು ಸಾಮಾಜಿಕ ಹಾಗೂ ರಾಜಕೀಯ ದೊಂಬಿಯ ರೂಪವನ್ನ ಪಡೆಯುತ್ತೆ. ಈ ಒಂದು ಘರ್ಷಣೆಯಲ್ಲಿ ತುಂಬಾ ಜನ ಗಾಯಗೊಂಡು ಒಂದಷ್ಟು ಜನ ಸತ್ತು ಹೋಗಿದ್ದು ಕೂಡ ವಾಸ್ತವ. ಇದರಲ್ಲಿ ಸಿಲುಕಿದಂತ ಮಕ್ಕಳು, ವೃದ್ಧರು ಹಾಗೂ ಮಹಿಳೆಯರನ್ನು ಕೂಡ ಗಲಾಟೆ ಸ್ಥಳದಿಂದ ಬೇರೆ ಕಡೆಗೆ ಪ್ಯಾರಾ ಕಮಾಂಡೋಗಳು ಸುರಕ್ಷಿತವಾಗಿ ಸಾಗಿಸಿ ಅವರನ್ನ ಬೇರೆ ಶಿಬಿರಗಳಲ್ಲಿ ಇಟ್ಟಿದ್ರು. ಈ ಮಧ್ಯೆ ಇಲ್ಲಿ ಜಗಳ ಹೆಚ್ಚಾದಾಗ ಮಣಿಪುರ ರಾಜ್ಯವೂ ಕೂಡ ಸೇರಿ ಅದರ ಸುತ್ತಮುತ್ತಲಿನ ಇನ್ನಿತರ ರಾಜ್ಯಗಳು ಕೂಡ ಸೆಕ್ಷನ್ 144 ಜಾರಿಯಾಗುತ್ತೆ. ಈ ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಮಿಜೋರಾಂ, ಮೇಘಾಲಯ, ನಾಗಾಲ್ಯಾಂಡ್, ತ್ರಿಪುರ, ಸಿಕ್ಕಿಂ ಈ ರೀತಿ ಈ 7 ರಾಜ್ಯಗಳನ್ನು ಕೂಡ ಭಾರತದ 7 ಸೋದರಿಯರು ಅಂತಾನೆ ಕರೆಯಲಾಗುತ್ತೆ. ಈ ಮಣಿಪುರದ ಗಲಾಟೆ ಅವುಗಳಿಗೆ ಗೊತ್ತಾದ್ರೆ ಅಲ್ಲಿಯೂ ಕೂಡ ಇದೇ ತರದ ಸ್ಥಿತಿ ಸನ್ನಿವೇಶ ಏರ್ಪಡುತ್ತೆ ಎಂಬ ಕಾರಣದಿಂದ ಹಾಗಾಗೋದಕ್ಕೆ ಅವಕಾಶವನ್ನು ಕೊಡಬಾರದು ಅಂತ ಅಲ್ಲೂ ಕೂಡ ಈ ಒಂದು ಸೆಕ್ಷನ್ ಅನ್ನ ಜಾರಿ ಮಾಡಲಾಗುತ್ತೆ. ಒಂದ್ ವೇಳೆ ಈ ಸೆಕ್ಷನ್ ಮೀರಿ ಯಾರಾದ್ರೂ ಹೊರಗಡೆ ಕಾಣಿಸ್ಕೊಂಡ್ರೆ ಅಥವಾ ಏನಾದ್ರೂ ಸಮಾಜಘಾತಕ ಚಟುವಟಿಕೆಗಳಲ್ಲಿ ಭಾಗಿಯಾದ್ರೆ ನಂತರ ಕಂಡಲ್ಲಿ ಗುಂಡಿಕ್ಕಿಕೊಳ್ಳುವಂತ ಆದೇಶ ಕೂಡ ಕೇಳಬರುತ್ತೆ. ಹೀಗಿರುವಾಗ ಮಣಿಪುರದಲ್ಲಿ ಒಂದು ವಿಚಿತ್ರ ಬೆಳವಣಿಗೆ ಉಂಟಾಗುತ್ತೆ. ಈ ಕುಕ್ಕಿ ಜನರ ಮೇಲೆ ದಾಳಿ ಮಾಡುವ ಸಲುವಾಗಿ ಮೈಟಿ ಜನಾಂಗದ ಯಾರೋ ಒಬ್ಬರು ಒಂದು ನಕಲಿ ವಾಟ್ಸ್ಆಪ್ ವಿಡಿಯೋವನ್ನ ಸೃಷ್ಟಿ ಮಾಡ್ತಾರೆ. ಹೀಗೆ ಸೃಷ್ಟಿ ಮಾಡಿ ಅದನ್ನ ಎಲ್ರಿಗೂ ಶೇರ್ ಮಾಡ್ತಾರೆ. ಅದರಲ್ಲಿ ಯಾರೋ ಒಬ್ಬ ಮಹಿಳೆಯನ್ನ ಪ್ಲಾಸ್ಟಿಕ್ ರ್ಯಾಪರ್ ನಲ್ಲಿ ಸುತ್ತಿ ಸಾಯಿಸಿ ಎಸೆದಿದ್ದಂತ ದೃಶ್ಯ ಇತ್ತು. ಅದು ಮೈಟಿ ಜನಾಂಗದ ಮಹಿಳೆ. ST ಹಕ್ಕುಗಳ ಪರವಾಗಿ ಹೋರಾಟ ಮಾಡಿದ್ದಕ್ಕೆ ಕುಕ್ಕಿ ಜನಾಂಗದವರೇ ಕೆಲವರು ಅವಳ ಮೇಲೆ ದಾಳಿ ಮಾಡಿ ಅತ್ಯಾಚಾರವನ್ನು ಕೂಡ ಮಾಡಿ ಈ ರೀತಿ ಕೊಂದು ಹಾಕಿದ್ದಾರೆ ಎಂಬ ವಿವರಣೆ ಅದರಲ್ಲಿತ್ತು. ಆದರೆ ಇದ್ಯಾವುದೂ ಕೂಡ ನಿಜ ಅಲ್ಲ. ಮೊದಲೇ ದ್ವೇಷದಲ್ಲಿ ಇದ್ದಂತ ಜನರನ್ನ ಸುಮ್ನೆ ಹುಚ್ಚ ಬಟ್ಟೆ ಪ್ರಚೋದನೆ ಮಾಡುವಂತ ಸಲುವಾಗಿ ಈ ರೀತಿ ನಕಲಿ ವಿಡಿಯೋವನ್ನ ಹರಿಬಿಟ್ಟಿದ್ರು. ಇದರ ಸತ್ಯಾಸತ್ಯತೆ ಗೊತ್ತಾಗುವಂತ ಮೊದಲೇ ಉದ್ರಿಕ್ತಗೊಂಡಂತ ಮೈಟಿ ಜನಾಂಗದ ಯುವಕರೆಲ್ಲ ಏಕಾಏಕಿ ಕುಕ್ಕಿ ಜನಾಂಗದವರ ಮೇಲೆ ಹರಿಹಾಯ್ದು ಮುಗಿಬಿದ್ದಿದ್ರು. ಅದಾದ್ಮೇಲೆ ನಾವು ಈ ಒಂದು ವಿಡಿಯೋದಲ್ಲಿ ಮೊದಲೇ ತಿಳಿಸಿದಂತ ಘಟನೆಗಳು ಶುರುವಾಗಿದ್ದು, ಅಲ್ಲೊಂದು ಕುಟುಂಬ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡುತ್ತೆ. ಆದ್ರೆ ಯಜಮಾನನ್ನ ಬರ್ಬರವಾಗಿ ಕೊಲೆ ಮಾಡದಂತ ಹಂತಕರು ಆ ಕುಟುಂಬದ ಇನ್ನೊಬ್ಬ ಯುವಕನನ್ನು ಕೂಡ ಶೂಟ್ ಮಾಡಿ ಸಾಯಿಸಿ ಆ ಪರಿವಾರದ 2 ಮಹಿಳೆಯರನ್ನ ಬೆತ್ತಲೆಗೊಳಿಸಿ ಸಾರ್ವಜನಿಕವಾಗಿ ತುಂಬಾ ಕೆಟ್ಟಾಗಿ ಅವಮಾನಿಸ್ತಾರೆ. ತಮ್ಮ ಕಣ್ಮುಂದೆ ಕುಟುಂಬದ ಪುರುಷರೆಲ್ಲ ಈ ರೀತಿ ಸಾವನ್ನಪ್ಪಿದ್ದನ್ನ ನೋಡಿದಂತ ಆ ಕುಟುಂಬದ 21 ವರ್ಷದ ಯುವತಿ ಅವರಿಗೆಲ್ಲ ಕೈ ಮುಗಿದು ದಯವಿಟ್ಟು ನಮ್ಮನ್ನ ಏನು ಮಾಡಬೇಡಿ ಅಂತ ಬೇಡ್ಕೊಂಡಿದ್ಲು. ಆದ್ರೂ ಕೂಡ ಆ ಕೋಪೋದ್ರಿಕ್ತ ಜನರ ಮನಸ್ಸು ಕರಗಲಿಲ್ಲ. ಅಲ್ಲಿದ್ದಂತ 2-3 ಹೆಣ್ಮಕ್ಳು ಬಟ್ಟೆಗಳನ್ನ ಬಲವಂತವಾಗಿ ಬಿಚ್ಚಿಸಿ ಬಟ್ಟೆ ಕೆಳರೆ ಕೊಲೆ ಮಾಡ್ತೀವಿ ಅಂತ ಧಮಕಿಯನ್ನ ಹಾಕಿ ಅವರು ಧರಿಸಿದಂತ ಚಪ್ಪಲಿಗಳನ್ನ ಕಿತ್ತೆಸ್ತು ಅವರ ಕೈಗಳನ್ನು ಕೂಡ ಕಟ್ ಹಾಕಿ
ಅವರ ಕೆದರಿದ ಮುಡಿಯನ್ನ ಹಿಡಿದುಕೊಂಡು ಪಶುಗಳ ರೀತಿ ದರದರನೆ ರಸ್ತೆಯುದ್ದಕ್ಕೂ ಎಳೆದುಕೊಂಡು ಬಂದಿದ್ರು. ಅಲ್ಲಿಂದ ಸುಮಾರು 100 ಪುರುಷರ ನಡುವೆ ಆ ಮಹಿಳೆಯರು ಸಂಪೂರ್ಣ ನಗ್ನರಾಗಿದ್ರು. ಇಷ್ಟೇ ಅಲ್ಲದೆ ಅವ್ರ ಜೊತೆ ಅಸಭ್ಯವಾಗಿ ಪಶುಗಳ ರೀತಿ ಕೆಟ್ಟಾಗಿ ನಡ್ಕೊಂಡಿದ್ರು. ಇಷ್ಟೆಲ್ಲ ಆಗ್ತಿದ್ರು ಕೂಡ ಪೊಲೀಸರು ಆ ಸ್ಥಳಕ್ಕೆ ಬಂದು ನಿಯಂತ್ರಣ ಮಾಡಿಲ್ವ ಅಂತ ನೀವು ಕೇಳಬಹುದು. ಆದ್ರೆ ಇದೆಲ್ಲ ನಡೆಯುವಾಗ ಅಲ್ಲಿ ಪೊಲೀಸ್ ಕೂಡ ಇದ್ರು. ಅವರು ಆ ಮಹಿಳೆಯರನ್ನ ನಗ್ನಗೊಳಿಸಿ ಎಳೆದುಕೊಂಡು ಬರುವಾಗ್ಲೂ ಕೂಡ ಅಲ್ಲೇ ಒಂದ್ ಕಡೆ ಜೀಪಲ್ಲಿ ಕೂತಿದಂತ 4 ಜನ ಪೊಲೀಸರು ಇದನ್ನೆಲ್ಲ ದೂರದಿಂದ ನೋಡ್ತಾನೆ ಇದ್ರು. ಆದ್ರೂ ಕೂಡ ಅವರು ಗುಂಪನ್ನ ಚೆದರಿಸುವಂತ ಕೆಲಸವನ್ನ ಮಾಡ್ಲಿಲ್ಲ. ಆ ನಗ್ನ ಮಹಿಳೆಯರನ್ನ ಜೋರಾಗಿ ಎಳೆದುಕೊಂಡು ಬಂದು ಪಕ್ಕದಲ್ಲಿದ್ದಂತ ಒಂದು ಭತ್ತದ ಗದ್ದೆಗೆ ಎಳೆದೊಯ್ದು ಅಲ್ಲಿ ಮಲಗೋದಿಕ್ಕೆ ಹೇಳ್ತಾರೆ. ಆ ಮಹಿಳೆಯರು ಇದಕ್ಕೆ ಒಪ್ಪದೇ ಇದ್ದಾಗ ಬಲವಂತವಾಗಿ ಅವರನ್ನ ಹೆದರಿಸಿ ಅಲ್ಲಿ ಮಲಗಿಸಲಾಗುತ್ತೆ. ನಂತರ ಅಷ್ಟು ಜನರ ಗುಂಪು ಅವ್ರ ಮೇಲೆ ಅತ್ಯಾಚಾರಕ್ಕೆ ಮುಂದಾಗ್ತಾರೆ. ನಂತರ ಇದೆಲ್ಲವನ್ನು ಕೂಡ ಅವರು ವಿಡಿಯೋ ಮಾಡ್ಕೊಳ್ತಾರೆ. ಈ ಒಂದು ವಿಡಿಯೋನೇ ಕಳೆದ 2 ವರ್ಷಗಳ ಹಿಂದೆ ಅಂತರ್ಜಾಲದ ತುಂಬಾ ಒಂದು ಸೆನ್ಸೇಷನಲ್ ಹಾಗೂ ವೈರಲ್ ವಿಡಿಯೋ ಆಗಿ ಓಡಾಡಿದ್ದು. ಇಷ್ಟೆಲ್ಲ ಆದ್ಮೇಲೆ ಅಲ್ಲಿದ್ದ ಸ್ಥಳೀಯರು ಆ ಮಹಿಳೆಯರನ್ನ ರಕ್ಷಣೆ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತಾರೆ. ಮೇ 18ನೇ ತಾರೀಕು ಆ ಮಹಿಳೆಯರು ತಮ್ಮ ಮೇಲೆ ಆದಂತ ದೌರ್ಜನ್ಯದ ಬಗ್ಗೆ ಒಂದು ಪೊಲೀಸ್ ದೂರನ್ನು ಕೂಡ ಕೊಡ್ತಾರೆ. ಆದ್ರೆ ದೂರನ್ನು ತಗೊಂಡಂತ ಪೊಲೀಸರು ಈ ಬಗ್ಗೆ ಯಾವುದೇ ಆಕ್ಷನ್ ಅನ್ನ ತಗೊಳ್ಳೋದಿಲ್ಲ. ಇಷ್ಟು ಗಂಭೀರವಾದಂತ ಘಟನೆಗಳು ಆದ್ರೂ ಕೂಡ ಪೊಲೀಸರು ಮಾತ್ರ ಯಾಕೆ ಇಷ್ಟು ನಿರ್ಲಕ್ಷ್ಯ ಭಾವನೆ ತೋರಿದ್ರು ಅಂತ ಗೊತ್ತಿಲ್ಲ. ಈ ಘಟನೆಗಳು ಎಷ್ಟೋ ವಾರಗಳ ಕಾಲ ಹೊರಗಡೆ ಪಬ್ಲಿಕ್ ಆಗ್ಲೇ ಇಲ್ಲ. ಮುಂದೆ ಜುಲೈ 19ನೇ ತಾರೀಕು ಅಂದ್ರೆ ಈ ಒಂದು ಘಟನೆ ನಡೆದಂತ 2 ತಿಂಗಳ ನಂತರ ಮೊದಲ ಬಾರಿಗೆ ಟ್ವಿಟರ್ ನಲ್ಲಿ ಈ ಒಂದು ಗಲಾಟೆಯ 26 ಸೆಕೆಂಡ್ಗಳ ಆ ಒಂದು ವಿಡಿಯೋ ಯಾರದೋ ಖಾತೆಯಿಂದ ಪಬ್ಲಿಷ್ ಆಗುತ್ತೆ. ಹೀಗೆ ಲೈವ್ ಆದಂತ ಸ್ವಲ್ಪ ಹೊತ್ತಲ್ಲೇ ಅದು ಸಿಕ್ಕಾಬಟ್ಟೆ ಎಲ್ಲಾ ಕಡೆ ವೈರಲ್ ಆಗುತ್ತೆ. ಆಗ ದೇಶದ ಎಲ್ಲಾ ಜನರ ಗಮನ ಆ ವಿಡಿಯೋ ಮೇಲೆ ಬರುತ್ತೆ. ಇದಕ್ಕೆ ಕಾರಣ ಆದವರನ್ನ ಸಂಬಂಧಿತ ಅಥಾರಿಟಿಗಳು ತಕ್ಷಣ ಹಿಡಿದು ಬಂಧಿಸಬೇಕು ಹಾಗೂ ಶಿಕ್ಷೆ ಕೊಡಬೇಕು ಅಂತ ಎಲ್ಲಾ ಕಡೆ ಆಗ್ರಹಗಳು ಕೇಳಿಬರ್ತವೆ. ಟ್ವಿಟರ್ ನಲ್ಲಿ ವೈರಲ್ ಆದಂತ ಈ ಒಂದು ವಿಡಿಯೋವನ್ನ ಆಧಾರವಾಗಿಟ್ಕೊಂಡೆ ಘಟನೆ ನಡೆದಂತ 77 ದಿನಗಳ ನಂತರ 32 ವರ್ಷದ ಹೀರೋದಾಸ್ ಸಿಂಗ್ ಎಂಬುವನನ್ನ ಪ್ರಮುಖ ಆರೋಪಿ ಅಥವಾ ಸಸ್ಪೆಕ್ಟ್ ಅಂತ ಪತ್ತೆ ಹಚ್ಚಿ ವಿಚಾರಣೆಗೆ ಒಳಪಡಿಸ್ತಾರೆ. ಆ ವ್ಯಕ್ತಿ ಸಿಕ್ಕಂತ ಬೆನ್ನಲ್ಲೇ ಇತರ 3 ಜನರು ಕೂಡ ಸಿಗ್ತಾರೆ ಹಾಗೂ ಒಟ್ಟು 8 ಜನ ಆಪಾದಿತರನ್ನ ಇಲ್ಲಿ ಈ ಒಂದು ಘಟನೆಗೆ ಸಂಬಂಧಿತವಾಗಿ ಲಿಸ್ಟ್ ಅನ್ನ ಮಾಡಲಾಗುತ್ತೆ. ಹಾಗೂ ಸುಪ್ರೀಂ ಕೋರ್ಟ್ ಕೂಡ ಮಣಿಪುರದ ರಾಜ್ಯ ಸರ್ಕಾರಕ್ಕೆ ಈ ಒಂದು ಕೇಸ್ ಬಗ್ಗೆ ಕಠಿಣ ಕ್ರಮವನ್ನ ಜರುಗಿಸಬೇಕು, ಅಪರಾಧಿಗಳನ್ನ ಹಿಡಿದು ಶಿಕ್ಷಿಸಬೇಕು ಅಂತ ಆದೇಶವನ್ನ ಕೊಡುತ್ತೆ. ಈ ಒಂದು ಘಟನೆ ಬಗ್ಗೆ ಪೊಲೀಸರು ತುಂಬಾ ಲೇಟ್ ಆಗಿ ಕ್ರಮವನ್ನ ಕೈಗೊಂಡಿದ್ರು. ನಾವು ದೂರು ಕೊಟ್ಟಿದ್ದು ಮೇ 18ನೇ ತಾರೀಕು. ಆದ್ರೆ ಈ ಒಂದು ವಿಡಿಯೋ ಟ್ವಿಟರ್ ನಲ್ಲಿ ವೈರಲ್ ಆಗುವವರೆಗೂ ಪೊಲೀಸರು ಈ ಬಗ್ಗೆ ಯಾವುದೇ ಗಮನವನ್ನ ವಹಿಸಲಿಲ್ಲ. ಇವರು ಸ್ವಲ್ಪ ಮೊದಲೇ ಚುರುಕಾದ ತನಿಖೆ ಮಾಡಿದ್ರೆ ನ್ಯಾಯ ಬೇಗನೆ ನಮ್ಮ ಕೈಯನ್ನ ಸೇರ್ತಿತ್ತು ಅಂತ ಅನ್ಯಾಯಕ್ಕೆ ಒಳಗಾದಂತ ಯುವತಿ ಅತ್ಯಂತ ಬೇಸರದಿಂದ ಹಾಗೂ ನೋವಿನಿಂದ ಮಾಧ್ಯಮಗಳಿಗೆ ತಿಳಿಸಿದ್ಲು. ತಡವಾಗಿ ಬಂದಂತ ನ್ಯಾಯವೂ ಕೂಡ ಅನ್ಯಾಯಕ್ಕೆ ಸರಿಸಮಾನವಾದುದು ಎಂಬ ಮಾತಿದೆ. ನಮ್ಮ ದೇಶದಲ್ಲಿ ನ್ಯಾಯ ಕೂಡ ಬೇಗ ಸಿಗಲ್ಲ. ನ್ಯಾಯ ಕೊಡೋದಕ್ಕೆ ಪೊಲೀಸರು ಹಾಗೂ ನ್ಯಾಯವಾದಿಗಳು ಕೂಡ ತುಂಬಾ ತಡ ಮಾಡ್ತಾರೆ. ಇವರ ಈ ಅಲಕ್ಷ್ಯ ಹಾಗೂ ಬೇಜವಾಬ್ದಾರಿ ನಡೆಗಳು ನಮ್ಮಲ್ಲಿ ಎಷ್ಟೋ ಅನ್ಯಾಯಗಳು ಯಾವುದೇ ಭಯವಿಲ್ಲದೆ ನಡೆಯೋದಕ್ಕೆ ಕಾರಣ ಆಗಿವೆ. ಮಣಿಪುರದಾದ್ಯಂತ ಆಗ ಸುಮಾರು 5,000ಕ್ಕೂ ಹೆಚ್ಚಿನ ಸ್ಥಳಗಳಿಗೆ ಬೆಂಕಿಯನ್ನ ಇಡಲಾಗಿತ್ತು. ಅಲ್ಲೆಲ್ಲ ಅಪಾರ ಪ್ರಮಾಣದ ಆಸ್ತಿಪಾಸ್ತಿ ನಷ್ಟ ಆಗಿತ್ತು. ಸಾಕಷ್ಟು ಸಾರ್ವಜನಿಕರ ಆಸ್ತಿಗಳು ಕೂಡ ನಾಶವಾಗಿದ್ವು. ಈ ಬಗ್ಗೆ 5,500 ಕೇಸ್ಗಳು ಕೂಡ ಫೈಲ್ ಆಗಿದ್ವು. ಆದ್ರೆ ಪೊಲೀಸ್ನವರು ಮಾತ್ರ ಇಲ್ಲಿ ಹಿಡಿದು ಬಂಧಿಸಿದ್ದು ಹೆಚ್ಚಂದ್ರೆ 150 ಜನರನ್ನ ಮಾತ್ರ. ಉಳಿದ ಅಪರಾಧಿಗಳು ಬೆರಳ ಸಂದಿಯಲ್ಲಿ ನೀರ್ ಜಾರದಂತೆ ಬಹಳ ಆರಾಮಾಗಿನೇ ತಪ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗಿತ್ತು. ಒಂದು ಟ್ವಿಟರ್ ವಿಡಿಯೋಯಿಂದ ಈ ಒಂದು ಕೇಸ್ ಈ ಒಂದು ಹಂತಕ್ಕೆ ಬರೋದಿಕ್ಕೆ ಸಾಧ್ಯ ಆಯ್ತು ಅಂತಾನೆ ಹೇಳಬಹುದು. ವೀಕ್ಷಕರೇ, ಇದಿಷ್ಟು ಅವತ್ತಿನ ಮಣಿಪುರದ ಈ ಒಂದು ಘಟನೆ ಬಗ್ಗೆ ನಾವಿಲ್ಲಿ ಹೇಳಬಹುದಾದಂತಹ ಒಂದಷ್ಟು ವಿವರಣೆ. ಇನ್ನು ಈ ಒಂದು ಘಟನೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.